ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದ ಶ್ವೇತಾ ನಳ್ಪಾಕ. ಇವತ್ತಿನ ವಿಡಿಯೋದಲ್ಲಿ ಡಿ-ಮಾರ್ಟ್ ಗ್ರೋಸರಿ ಶಾಪಿಂಗ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲನೇ ಬಾರಿಗೆ ಮಂಗಳೂರಲ್ಲಿ ಡಿ-ಮಾರ್ಟ್ನಲ್ಲಿ ಗ್ರೋಸರಿ ಶಾಪಿಂಗ್ನ ಮಾಡಿದ್ದೀನಿ. ಬೇರೆ ಶಾಪ್ಗೆಲ್ಲ ಹೋಲಿಸಿದ್ರೆ ಡಿ-ಮಾರ್ಟಲ್ಲಿ ನಮಗೆ ಕಡಿಮೆ ಪ್ರೈಸಲ್ಲಿ ನಮಗೆ ಗ್ರೋಸರಿ ಸಿಗುತ್ತೆ. ಹಾಗೆ ಆಫರ್ ಕೂಡ ಇರುತ್ತೆ ಮತ್ತು ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ನಿಮಗೆ ಸಿಗುತ್ತೆ. ಇದರಿಂದ ನೀವು ಹಣ ಉಳಿತಾಯನ ಮಾಡ್ಬೋದು. ಹಾಗಾಗಿ ನಾನು ಕೂಡ ಯಾವಾಗಲೂ ಡಿ-ಮಾರ್ಟಲ್ಲಿ ಶಾಪಿಂಗ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಡಿಮೆ ಸಂಬಳ ಇರೋರಿಗೆ ಡಿ-ಮಾರ್ಟ್ ಬೆಸ್ಟ್ ಅಂತ ಹೇಳ್ಬೋದು. ನಾವು ಕೂಡ ಸ್ನೇಹಿತರೆ ಇದರಲ್ಲಿ ಶಾಪಿಂಗ್ ಮಾಡೋ ಉದ್ದೇಶ ಏನಂತಂದರೆ ಹಣನ ಉಳಿಸ್ಬೋದು ಅಂತ. ನಾನೇನೇನು ತೊಗೊಂಡೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಾನಿಲ್ಲಿ 1 kg ರವಾನ ತೊಗೊಂಡಿದ್ದೀನಿ. ಲೂಸ್ ಆಗಿರೋಂಥ ರವೆ ತೊಗೊಂಡಿರೋದ್ರಿಂದ ಇದು 1 kgಗೆ 39 ರುಪೀಸ್ ಆಯಿತು. ಹಾಗೆ ನಾನಿಲ್ಲಿ ಜಗ್ರಿ ಪೌಡರ್ನ ತೊಗೊಂಡಿದ್ದೀನಿ, ಅಂದರೆ ಬೆಲ್ಲದ ಪೌಡರ್ನ ತೊಗೊಂಡಿದ್ದೀನಿ. ಇದ್ರ MRP ಬಂದುಬಿಟ್ಟು 85, ಬಟ್ ನನಗೆ ಅಲ್ಲಿ ಆಫರಲ್ಲಿ ಸಿಕ್ಕಿದ್ದು 500 ಗ್ರಾಮ್ಗೆ 57 ರೂಪಾಯಿ. ನಾನಿಲ್ಲಿ 100 ಗ್ರಾಮ್ ತೊಗೊಂಡೆ. ಮತ್ತು ನಾನಿಲ್ಲಿ ಕಣ್ಣನ್ ದೇವನ್ ಟೀ ಪೌಡರ್ನ ತೊಗೊಂಡಿದ್ದೀನಿ. ಈ ಸಲ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಬಂದು 85. ಇದು ಕೂಡ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದ್ದು. 70 ರುಪೀಸ್ ಇರೋದು ನನಗೆ 65 ರುಪೀಸ್ಗೆ ಇದು ನನಗೆ ಸಿಕ್ತು ಅಲ್ಲಿ. ನೆಕ್ಸ್ಟ್ ನಾನು ವಾಟರ್ ಬಾಟಲ್ನ ತೊಗೊಂಡೆ. ಇದು ಬಂದು 349. ಏನು ಆಫರ್ ಇರಲಿಲ್ಲ, ಅಷ್ಟೇ ಇತ್ತು. ಇದನ್ನು ಹೋದ್ಸಲ ಹೋದಾಗ ನೋಡಿ ಇಟ್ಟಿದ್ದೆ, ತೊಗೊಳ್ಲಿಕ್ಕಾಗಲಿಲ್ಲ. ಹಾಗಾಗಿ ಈ ಸಲ ಇದನ್ನು ತೊಗೊಂಡಿರೋದು. ನಾನು ಬರೀ 2,500 ನಾನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಲ ನನಗೆ 3,228 ರೂಪಾಯಿ ನನಗೆ ಟೋಟಲ್ ಗ್ರೋಸರಿ ಶಾಪಿಂಗ್ಗೆ ಅಮೌಂಟ್ ಹೋಯಿತು. ನೆಕ್ಸ್ಟ್ ಬಂದು ಸ್ನೇಹಿತರೆ ಅವಲಕ್ಕಿ 1 kg ತೊಗೊಂಡಿದ್ದೀನಿ. ಮತ್ತು ಇದು ಶಾವಿಗೆ, ಯಾವಾಗಾದರೂ ಬೋರ್ ಆದರೆ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಅಥವಾ ಮಾಡ್ಕೊಂಡು ತಿನ್ಬೋದು. ಇದು ಬಂದುಬಿಟ್ಟು ಡೆಟಲ್ ಸೋಪ್ ತೊಗೊಂಡಿರೋದು. ಇದ್ರ ಪ್ರೈಸ್ ಬಿಟ್ಟು 67 ರುಪೀಸ್. ನಾನು ಸಿಕ್ಕಿದ್ದು ಅದರಲ್ಲಿ 63 ರುಪೀಸ್ಗೆ ಸಿಕ್ಕಿದ್ದು. ಮತ್ತು ಇದು ಜಂಡು ಬಾಮು, ಇದು ಬಂದು 50 ರೂಪಾಯಿ ಇದೆ ನೋಡಿ, 45 ರುಪೀಸ್ಗೆ ಸಿಕ್ಕಿದ್ದು. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಆಶೀರ್ವಾದ್ ಗೋಧಿ ಹಿಟ್ಟು. ಇದು 5 kg. ಇದ್ರ ಪ್ರೈಸ್ ನೋಡಿ ಇಲ್ಲಿ 329 ರೂಪಾಯಿ ಇದೆ. ಬಟ್ ಆಫರಲ್ಲಿ ನನಗೆ ಸಿಕ್ಕಿರೋದು 284 5 kg ಹಿಟ್ಟು ಸಿಕ್ಕಿದೆ. ನೆಕ್ಸ್ಟ್ ನಾನು ಗೋಲ್ಡ್ ವಿನ್ನರ್ ಆಯಿಲನ್ನು ತೊಗೊಂಡಿದ್ದೀನಿ. ಇದು ಕೂಡ 5 kgಗೆ. ಇದ್ರ ಮೇಲೆ ಪ್ರೈಸ್ ಬಂದುಬಿಟ್ಟು 599 ಇದೆ. ಆಫರ್ ಪ್ರೈಸ್ ಬಂದುಬಿಟ್ಟು 560 ರುಪೀಸ್ ಸಿಕ್ಕಿದೆ. ನಾನಿಲ್ಲಿ 2 ನೈಟ್ ಸೂಟನ್ನು ತೊಗೊಂಡಿದ್ದೀನಿ, ಒಂದು ಟೀ ಶರ್ಟು ಮತ್ತು ಒಂದು ಪ್ಯಾಂಟನ್ನು ತೊಗೊಂಡಿದ್ದೀನಿ. ಜಸ್ಟ್ 99 ರುಪೀಸ್ಗೆ ಸಿಕ್ಕಿರೋದು. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಇಂಥ ಒಳ್ಳೆ ಕ್ವಾಲಿಟಿ ಬಟ್ಟೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ. ಇದನ್ನೇ ನಾವು ಬೇರೆ ಶಾಪಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿಯಾಗಿ ಸಿಗ್ಬೋದು. ಕಂಫರ್ಟ್ ತೊಗೊಂಡಿದ್ದೀನಿ 2. ತಿಂಗಳಿಗೆ ನನಗೆ 3 ಕಂಫರ್ಟ್ ಬೇಕಾಗುತ್ತೆ. ಹೋದ ತಿಂಗಳಲ್ಲಿ ಒಂದು ತೊಗೊಂಡಿದ್ದು ಉಳಿದಿತ್ತು, ಹಾಗಾಗಿ ನಾನು 2 ತೊಗೊಂಡಿದ್ದೀನಿ. ಪ್ರತಿ ಸಲ ನಾನು ಸ್ವಲ್ಪ ಕಂಫರ್ಟಲ್ಲಿ ಚೇಂಜ್ ಮಾಡ್ತಾ ಇರ್ತೀನಿ. ಇದು 58 ರುಪೀಸ್ ಇದೆ, ಬಟ್ ಸಿಕ್ಕಿರೋ 3 ರುಪೀಸ್ ಒಂದು ಸಿಕ್ಕಿದೆ. ಇದು ವಿಮ್ ಬಾರ್ ನೋಡ್ಬೋದು. ಇದನ್ನು ನಾವು ಸಿಂಗಲ್ ಆಗಿ ತೊಗೊಂಡ್ರೆ ಅಮೌಂಟ್ ಜಾಸ್ತಿ ಹೋಗುತ್ತೆ. ಇದರಲ್ಲಿ ಟೋಟಲ್ ಆಗಿ 5 ಇರೋದು. ಇದು ನನಗೆ ಜಸ್ಟ್ 79 ರುಪೀಸಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಬಂದುಬಿಟ್ಟು ಹೆಸರು ಬೇಳೆ. ಇದು 500 ಗ್ರಾಮ್ ಇದೆ, 76 ರೂಪಾಯಿಗೆ ಇದು ಅಲ್ಲಿ ಆಫರ್ ಪ್ರೈಸ್ ಇತ್ತು. ನೆಕ್ಸ್ಟ್ ನಾನು ಪೌಡ್ರ್ ಬೆಲ್ಲದ ಜೊತೆಗೆ ಈ ಥರ ಗಟ್ಟಿ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಆರ್ಗಾನಿಕ್. ಇದು ಕೂಡ 1 kgಗೆ ಸ್ವಲ್ಪ ಕಡಿಮೆ ಆಗಿದೆ. ಇದು 50 ರುಪೀಸ್ಗೆ 1 kg ಸಿಕ್ಕಿದೆ. ಆಮೇಲೆ ಸ್ನೇಹಿತರೆ ನಾನು ಸ್ವಲ್ಪ ಬಾದಾಮನ್ನ ತೊಗೊಂಡಿದ್ದೀನಿ. ಇದು 200 ಗ್ರಾಮು. 200 ಗ್ರಾಮ್ಗೆ ನನಗೆ ಜಸ್ಟ್ 175 ರುಪೀಸಲ್ಲಿ ಸಿಕ್ಕಿದೆ. ಇದ್ರ ಮೇಲೆ MRP ಬಂದುಬಿಟ್ಟು 245 ಇದೆ ನೋಡ್ಬೋದು. ಆಮೇಲೆ ನಾನು ಬಿರಿಯಾನಿ ರೈಸನ್ನು ತೊಗೊಂಡಿರೋದು. ಇದು ಪ್ರೈಸ್ ಬಂದುಬಿಟ್ಟು 107 ರೂಪಾಯಿ ಇತ್ತು, ಬಟ್ ನನಗೆ ಇದು 64 ರುಪೀಸಲ್ಲಿ ಸಿಕ್ಕಿದೆ. 500 ಗ್ರಾಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ವೆಯ್ಟು. ಆಮೇಲೆ ಇದು ನೋಡ್ಬೋದು ಆಶೀರ್ವಾದ್ ಉಪ್ಪು, ಇದು ಫ್ರೀಯಾಗಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ. ಹಾಗಾಗಿ ನಾನು ಉಪ್ಪು ಬೇರೆ ಮತ್ತೆ ತೊಗೋಲಿಲ್ಲ, ಇದೇ ಇರಲಿ ಅಂತ ತೊಗೊಂಡ್ಬಿಟ್ಟೆ. ಇದು ನಾನು ಅಂದರೆ ರಾವ್ ರೈಸನ್ನು ತೊಗೊಂಡಿದ್ದೀನಿ. ಇದು 5 kg ತೊಗೊಂಡಿರೋದು. 1 kgಗೆ 63 ರುಪೀಸು. ಟೋಟಲ್ಲು 319 ರೂಪಾಯಿಗೆ 5 kg ಅಕ್ಕಿಗೆ. ಹೋದ ತಿಂಗಳು ತೊಗೊಂಡಿರೋ ಅಂತಹ ಅಕ್ಕಿ ಉಳಿದಿತ್ತು, ಹಾಗಾಗಿ ನಾನು ಈ ಸಲ 5 kg ತೊಗೊಂಡಿರೋದು. ಇದು ನೋಡಿ ಸಾಸಿವೆ ಮತ್ತು ಜೀರಿಗೆ. ಇದು 100 ಗ್ರಾಮ್ಗೆ ಬರೀ 15 ರೂಪಾಯಿ. ಇದು ಬಂದುಬಿಟ್ಟು 100 ಗ್ರಾಮ್ಗೆ 70 ರೂಪಾಯಿ ಜೀರಿಗೆ. ಮತ್ತು ಖಾರದ ಪುಡಿ ಸ್ಪರ್ಶ್ ಚಿಲ್ಲಿ ಪೌಡ್ರ್. ಇದು ಬೈ ಒನ್ ಗೆಟ್ ಒನ್ ಫ್ರೀ
ಕಾಲು ಕೆ ಜಿಗೆ 240 ರುಪೀಸ್ ಏನೋ ಇತ್ತು. ಇದು ಬಂದುಬಿಟ್ಟು 120 ರುಪೀಸಲ್ಲಿ ಇದು ಖಾರದ ಪುಡಿ ಸಿಕ್ಕಿದೆ. ಎಲ್ಲನೂ ಸೇರಿ ನನಗೆ ಟೋಟಲಾಗಿ 3,728 ರೂಪಾಯಿ ನನಗೆ ಈ ತಿಂಗಳು ಬಿಲ್ ಆಗಿದೆ. ನೀವು ಮನೆಯಲ್ಲಿ ಏನೇನಿದೆಯೋ ಅದೆಲ್ಲನೂ ನೋಡಿಕೊಂಡು ಲಿಸ್ಟ್ ಮಾಡಿಕೊಂಡು ಹೋದರೆ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ಸಲ ಒಂದು ಲಿಸ್ಟ್ ಮಾಡಿರ್ತೀನಿ. ಹೋದ ತಿಂಗಳಲ್ಲಿ ಏನಾದರೂ ತೊಗೊಂಡಿರೋದಿತ್ತಂದರೆ ನಾನು ಎಕ್ಸ್ಟ್ರಾ ಏನಾದರೂ ತೊಗೋಬೇಕಂತಂದರೆ ಈ ತಿಂಗಳಲ್ಲಿ ಅದನ್ನು ತೊಗೊಳ್ತೀನಿ. ಗ್ರೋಸರಿ ಎಲ್ಲ ಬಿಟ್ಟು ಈ ಥರ ಬಟ್ಟೆ ಏನಾದರೂ ತೊಗೋಬೋದು, ಅಥವಾ ಕಿಚನ್ಗೆ ಸಂಬಂಧಪಟ್ಟಂಗೆ ಏನಾದರೂ ಸಾಮಾನು ಬೇಕಾದರೆ ಅದನ್ನು ನಾನು ತೊಗೊಳ್ತೀನಿ. ಇವತ್ತು ನಾನು ತೋರಿಸಿರೋಂಥ ಗ್ರೋಸರಿ ಬರೀ ಇಬ್ಬರಿಗೆ ಮಾತ್ರ. ಹೊಸದಾಗಿ ಮ್ಯಾರೇಜ್ ಆದವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.